बसवा कल्याण में श्रीराम नवमी को लेकर प्रेस मीट। श्रीराम नवमी की तैयारी को लेकर बसवा कल्याण में प्रेस मीट आयोजित की गई। इसमें हुमनाबाद डीवाईएसपी ज्ञानगौड़ा, सीपीआई अली साहब, तहसीलदार, सीएमसी कमिश्नर, नगर पालिका अध्यक्ष और श्रीराम नवमी समिति के सदस्य मौजूद रहे। प्रशासन ने शांतिपूर्ण और सुव्यवस्थित आयोजन सुनिश्चित करने की बात कही। ಶ್ರೀರಾಮನವಮಿಯ ಉತ್ಸವದ ಪೂರ್ವಭಾವಿ ಸಭೆ ಕುರಿತು ವೇದಿಕೆ ಮೇಲೆ ಹಾಸಿರುವಂಥ ಪುರಸಭೆಯ ಗೌರವಿತ ಅಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ವೇದಿಕೆ ಮೇಲೆ ಹಾಸಿರುವಂಥ ಸನ್ಮಾನ್ಯ ಶ್ರೀ ತಹಸೀಲ್ದಾರ್ ಸಾಹೇಬ್ರೆ, ಕಮಿಷನರ್ ಸಾಹೇಬ್ರೆ, ನನ್ನ ಸಹೋದರರಾದ ಎಲ್ಲ CPI ಸಾಹೇಬ್ರೆ, ನನ್ನ PSI ಸಹೋದರರೇ, ಈ ವಿಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಹಾಗೂ ಹಿರಿಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಮುದ್ದೆಗೆ ಬಂದ್ಬಿಡ್ತೀನಿ ಸೀರಾ. ಈ ಫಸ್ಟು ಸುಮಾರು 15 ವರ್ಷಗಳ ನಂತರ ಈಗ ತಾವೆಲ್ಲರೂ ಸೇರಿ ರೂಟನ್ನು ಬದಲು ಮಾಡ್ತಾ ಇದ್ದೀರಿ. ಅಂದರೆ ಮೊದಲು ಬಸವೇಶ್ವರ ದೇವಸ್ಥಾನದಿಂದ ಬರ್ತಾ ಇತ್ತು, ಈಗ ಕಿಲ್ಲಾದಿಂದ ಸ್ಟ್ರೇಟ್ ರೋಡ್. ಇದಕ್ಕೆ ಈ ಇರುವಂಥ ಎಲ್ಲ ಹಿಂದೂ ಮುಸ್ಲಿಂ ಸಹೋದರರಿದ್ದೀರಿ. ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ನಾನು ಫಸ್ಟ್ ಹೇಳ್ಕೊಂಡಿರೋಂತಂದರೆ ಇದಕ್ಕೆ ಪರವಾನಗಿ ಕೊಡೋಣ ಬೇಡ, ಯಾರ್ಯಾರು ಕೊಡೋಣ ಅಂತೀರಿ ಕೈ ಎತ್ತಿರಿ ಅಂತ ನಿಮ್ಗೆ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಕೊಡೋಣ ಬೇಡ. अरे बिल्कुल कोई एतराज नहीं है सर। नहीं पूछ रहा हूँ पहले। अरे पूछ रहा हूँ पहले। अरे भाई साहब ये क्या है, ये क्या है, देना 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 अच्छी बात। देखो अभी नगर सभा का परवानगी हो गया, सब लोग मान लिया तो हमारा भी परमिशन हो गया। तो परमिशन ಜಿಲ್ಲಾದಿಂದ ಬರ್ಬೋದು. ಒಂದೇ ಎರಡನೇದು ಈಗ ನೋಡ್ರಿ ತಮ್ಮ, ಲಾಸ್ಟ್ ಟೈಮ್ ನಾವು ಕೂಡಿ ಮಾತಾಡಿದೆವು ಈ ಸಮಿತಿಯವ್ರ ಜೊತೆ. ನೆಕ್ಸ್ಟ್ ನಮ್ಮ ಮೀಟಿಂಗ್ ಇದೆ, ದಯವಿಟ್ಟು ಅದಕ್ಕೊಂದು ಆಮೇಲೆ ಬರಕತ್ತಿರ ಅದಕ್ಕೆ ಪೂರ್ವ ಪರೀಕ್ಷೆ ಮಾಡೋಣ. ಈಗ ನೀವು ಅಟ್ ಎನಿ ಕಂಡೀಷನ್ ನೋಡ್ರಿ ತಮ್ಮ, ನಮ್ದು ಒಂದೇ ರಿಕ್ವೆಸ್ಟು ತಮ್ಮ. ಗಬ್ಬರ್ ದೇಶಪಾಂಡೆ ಸಾಹೇಬ್ ಭಾಳ ಚಂದ ಮಾತಾಡಿದ್ರು, ನಿಜವಾಗ್ಲೂ ಭಾಳ ಚಂದ ಮಾತಾಡಿದರು. ಉಳಿದವರು ಭಾಳ ಚಂದ ಮಾತಾಡಿದ್ರಿ. ರಾಮನ ಬಗ್ಗೆ ಎಲ್ಲರಿಗೂ ತುಂಬ ಅಪಾರವಾದಂಥ ಗೌರವ ಇದೆ, ಆದರ್ಶ ವ್ಯಕ್ತಿ ಎತ್ತಿಕೊಂಡ್ರೆ ಎಲ್ಲರಿಗೂ ಗೊತ್ತಿದೆ. ಅದು ಅಷ್ಟೇ ಏನು ಪಾಲನೆಯಲ್ಲಿ ತೋರಿಸ್ಕೋಬೇಕು ನಾವು ಅಷ್ಟೇ. ಈಗ ಸೊ ಅದಕ್ಕಾಗಿ ನೀವೆಲ್ಲರೂ ಸೇರಿಕೊಂಡು ನಿಮ್ಮ ಎಷ್ಟರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿರಿ. ಬಟ್ ಎಕ್ಸಾಕ್ಟ್ ಕಿಲ್ಲಾಕ್ಕೆ 4 ಗಂಟೆಗೆ ಬರಬೇಕು. 4 ಗಂಟೆಗೆ ಕಿಲ್ಲಾಕ್ಕೆ ಬರಬೇಕು. ಕಿಲ್ಲಾದಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಿರಿ. ಅಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಸಹೋದರನ್ನ ತಾವೇನ ಕರಿತೀರಿ ಅಂತ ನಾವು ಹೇಳಿದಿರಿ. ಕರೆದು ಅಲ್ಲಿ ನಾವು ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದಿರಿ. ಅದೇ ಫಂಕ್ಷನ್ ಇದ್ದರೆ ಅಲ್ಲಿ ಬಂದು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ಟ್ರೇಟಾಗಿ ಭವ್ಯ ಮೆರವಣಿಗೆಯನ್ನು ಅಪ್ ಟು ಗಾಂಧಿ ಚೌಕ್ವರೆಗೆ ಸಾಯಂಕಾಲ 6 ಗಂಟೆವರೆಗೆ ನಾವು ತೆಗೆದುಕೊಂಡು ಬರಬೇಕು. ದಯವಿಟ್ಟು ನಮ್ಮ ಮಾತು ಕೇಳಿರಿ. 15 ವರ್ಷ ಆದಮೇಲೆ ಈಗ ನಾವು ಮಾಡ್ತಾ ಇದ್ದೀರಿ. ಇದು ಫಸ್ಟ್ ಸ್ಟಾರ್ಟಿಂಗು. ಇದನ್ನು ಅತಿ ಚೆನ್ನಾಗಿ ತಾವು ದಯವಿಟ್ಟು ಮಾಡಿರಿ. ಮತ್ತು ಮುಂದೆ ರಿಲ್ಯಾಕ್ಸೇಷನ್ ಕೊಡಲಿಕ್ಕೆ ಬರ್ತದೆ. ದಯವಿಟ್ಟು 4 ರಿಂದ 6 ಗಂಟೆ ಅದನ್ನು ಮಾಡಿ ತಾವು ಮುಗಿಸ್ಕೋಬೇಕು ಅಂತಕೊಂಡು ಹೇಳಿ ಈ ಒಂದು ಕೇಳ್ತೀನಿ. ನಮಗೆ ಲಾಸ್ಟ್ ಟೈಮು ನಾನು ನಿಮಗೆ ಗಣಪತಿ ಹಬ್ಬದಾಗ ನಿಮಗೆ ಚೀಟಿ ಕೊಟ್ಬಿಟ್ಟಿದ್ದೆ. ಏನು ಅಂತಂದ್ರೆ ಹೆಂಗೆ ಬರ್ತೀವಿ ನೀವು ರೂಟ, ಆ ರೂಟಿಗೆ ಟೈಮ್ ಬರೋದು ನನಗೆ 10 ಗಂಟೆ ಕೊಡ್ರಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನೀವೆಲ್ಲ ಬರ್ಕೊಟ್ಟಿದ್ರಿ, ಅದ್ರ ಪ್ರಕಾರ ತಾವೆಲ್ಲ ಮಾಡಿದ್ರಿ. ಈಗೂ ಸಹಿತ ನಾನು ನಿಮ್ಗೆ ಚೀಟಿ ಕೊಡ್ತೀನಿ. ಕಿಲ್ಲಾ 4 ಗಂಟೆ, ಕಿಲ್ಲಾದಿಂದ ಗಾಂಧಿ ಚೌಕಿಗೆ ನಿಮ್ಮ ಟೈಮ್ ಕೊಡಬೇಕು. ಆ ಟೈಮಕ್ಕೆ ನಿಮ್ಗೆ ಏನು ಮೆರವಣಿಗೆ ಮುಂದೆ ಹೋಗ್ತಾ ಹೋಗ್ತಾ ಇರ್ಬೇಕು. ನಾವು ಪೊಲೀಸರು ಜಗ್ಗುದು ಬೇಡ, ಮಾಡೋದು ಬೇಡ. ನೀವು ಹೇಳಿದ ಟೈಮ್ ನೀವೇ ಜಗ್ಕೊಂಡು ದಂಡಿಗೆ ತರಬೇಕು. ಈಗ ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ 7-8 ಕಲಾತಂಡ ತರ್ತಾ ಇದ್ದೀರಿ, ಮುಂದೆ DJ ಹಾಕ್ತಾ ಇದ್ದೀರಿ. ನಾನು ಮೊದಲೇ ಹೇಳಿದ್ದೀನಿ, ಎಲ್ಲರೂ ಆದರ್ಶ ವ್ಯಕ್ತಿಗಳು ಹತ್ತಿಕೊಂಡು ಎಲ್ಲರೂ ಮಾತಾಡಿದ್ದೀರಿ. ನಾನು ಇನ್ನೊಂದ್ಸಲ ಹೇಳ್ತಿದ್ದೀನಿ, ಮೊನ್ನೆ ಮೀಟಿಂಗ್ದಲ್ಲಿ ಹೇಳಿದ್ದೀನಿ, ಯಾವುದೇ ರೀತಿಯ ಹಾಡುಗಳು ದಯವಿಟ್ಟು ಇರಬಾರ್ದು. ನಾನು ಮೊನ್ನೆನೂ ಸಹಿತ ರಾತ್ರಿ ಹೇಳಿದ್ದೀನಿ, ಪರ್ಪಸ್ಫುಲಿ ಬಂದು ಅವಾಗ ಒಂದು ಪೆನ್ಡ್ರೈವ್ದಲ್ಲಿ ಹಾಕಿ ಬೇರೆ ಹಾಡ್ತೀರಿ. ನಾ ಹಾಡುಗಳನ್ನು ಮತ್ತೊಮ್ಮೆ ನನಗೆ ಓಪನ್ ಮೈಕ್ನ ಹೇಳಕ್ಕೆ ಬರ್ತಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಹೇಳಿನಿ ಆಲ್ರೆಡಿ. ಅವು ಎಟ್ ಎನಿ ಕಂಡೀಷನ್ನು ಇರಂಗಿಲ್ಲ. ನಿಮ್ಗೆ ಒಪ್ಪಿಗೆ ಇದೆಯೋ ಇಲ್ಲ ಈಗ ಹೇಳಿ, ಕೈ ಎತ್ತಿ ನೋಡೋಣ ನನಗೀಗ. ಯಾಕಂದ್ರೆ ನಾನು ನಿಮ್ಗೆ ನಿನ್ನೆ ಔಟ್ ಹೇಳಿನಿ, ಅವು ಯಾವ ಹಾಡು ಎಟ್ ಎನಿ ಕಂಡೀಷನ್ ಇರಂಗಿಲ್ಲ. ತಿಳಿದಿಲ್ಲ? ಒಂದೇದು. ಎರಡನೇದು, ರಾಮನ ಬಗ್ಗೆ ಆದರ್ಶ ವ್ಯಕ್ತಿ ಅಂತ ಹೇಳಿದಿರಿ. ಆದರ್ಶ ವ್ಯಕ್ತಿ ರಾಮ ಹೇಗಿದ್ದಾನೆ ಅಂತ ತೋರಿಸ್ಕೊಡ್ಲಿಕ್ಕೆ ನಿಮಗೆ ಭಗವಂತ ನಿಮಗೆ ರಾಮನ ಒಂದು ರೂಪ ಕೊಟ್ಟಿದ್ದಾನೆ. ಆ ರೂಪವನ್ನು ನೀವು ಚೆನ್ನಾಗಿ ತೋರಿಸಿದ್ರಂತಂದ್ರೆ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ಸಹಿತ ತೋರಿಸ್ಬೇಕು. ನೀವು ತೋರಿಸೋ ರೀತಿಯಲ್ಲಿ ನಿಮ್ಮ ಮೆರವಣಿಗೆ ಬರಬೇಕು. ಆ ರೀತಿಯಿಂದ ಆದರೆ ಮಾತ್ರ ನೀವು ರಾಮನಿಗೆ ನಿಜವಾದ ನಾವು ಕೊಲೆ ಕೇಸ್ ತೆಗೆದುಕೊಂಡು ಆಮೇಲೆ ಅದು ಯಾವ ಇನ್ಸಿಡೆಂಟ್ ಆಗಿತ್ತು ಅದರ ಪ್ರಕಾರ ಯಾರು ಮಾಡಿದ್ರು
ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ನು ಪತ್ತೆ ಮಾಡಿ ಅವನನ್ನು ಜೈಲಿಗೆ ಕಳಿಸಿದ್ದೇವೆ. ಅದು ಮರ್ಡರ್ ಕೇಸ್ ಆಗಿತ್ತು. ಮರ್ಡರ್ ಕೇಸನ್ನು ತೆಗೆದುಕೊಂಡಿದ್ದೇವೆ. ಮರ್ಡರ್ ಕೇಸ್ ಪ್ರಕಾರ ತೆಗೆದುಕೊಂಡು ಅವನ ಮೇಲೆ ಎಲ್ಲ ಸಾಕ್ಷಿಗಳ CCTV ಫುಟೇಜ್ ಎಲ್ಲ ಫುಟೇಜಸ್ ತೊಗೊಂಡಿದ್ದೇವೆ. ಮತ್ತು ಅವ್ನು ಏನೇದ್ರಲ್ಲಿ ಮಾಡಿದೆ ಎಲ್ಲನೂ ಗೊತ್ತಾಗಿ ಅದನ್ನೆಲ್ಲ ತೊಗೊಂಡು ಕಲೆಕ್ಟ್ ಮಾಡಿಕೊಂಡು ಅವ್ನು ಅರೆಸ್ಟ್ ಮಾಡಿ ಕಳಿಸಿದ್ದೇವೆ. ಅದು ಒಂದು. ಎರಡನೇದು, ಇಲ್ಲಿ ತ್ರಿಪುರಾಂತನಲ್ಲಿ ಮೊನ್ನೆ ಇಬ್ಬರು ಹುಡುಗರು ಕೈಯಲ್ಲಿ ಚಾಕು ಹಿಡ್ಕೊಂಡು, ಯಾರೂ ಸಹಿತ ಫೇಸ್ಬುಕ್ನಲ್ಲಿ ಆಗಲಿ ಎಲ್ಲೇ ಆಗಲಿ ವೆಪನ್ ಹಿಡ್ಕೊಂಡು ಬರ್ತಡೇ ಮಾಡಿದ್ರು ತಪ್ಪೆ. ಯಾವುದೇ ಆಯುಧ ಎನಿಥಿಂಗ್ ಮೋರ್ ದೆನ್ 15 ಇಂಚ್ ಡಾಟ್ ಇತ್ತು ಅಂತಂದ್ರೆ ಅದು ಆರ್ಮ್ಸು, ಬಂದೂಕಿದ್ದಂಗೆ. ಅದಕ್ಕಾಗಿ ಯಾರು ಸಹಿತ ಹಿಡ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಕೆಲವೊಬ್ರು ದೊಡ್ಡ ಸ್ಟಂಟ್ ಮಾಡಕ್ಕೆ ಮೊನ್ನೆ ನೋಡಿದ್ರು ನಾವು ಇಬ್ಬರು ಆ ಬಿಗ್ ಬಾಸ್ ನಲ್ಲಿ ಇದ್ದವ್ರು ಇಬ್ಬರು ಹಿಂಗೆ ಹಿಡ್ಕೊಂಡು ಅಡ್ಡಾಡಿದ್ರು. ಅವ್ರ ಮೇಲೆ ಕೇಸಾಗಿ ಜೈಲಿಗೆ ಹೋದ್ರು ಅವ್ರು 5 ದಿವಸ. ಯಾರು ನೀವು ಹಂಗೆ ಮಾಡಿದ್ರೆ ನಿಮ್ಮದು ಹಂಗೆ ಜೈಲಿಗೆ ಹೋಗ್ತೀರಿ ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ಯಾರು ಕೈಯಾಗ ವೆಪನ್ ಗಿಪನ್ ಹಿಡ್ಕೊಂಡು ಶೋ ಸ್ಟಂಟ್ ಮಾಡೋದು, ಬರ್ತಡೇ ದಿವಸದಲ್ಲಿ ಕಟ್ ಮಾಡೋದು, ಆ ಟೈಪ್ ಯಾರು ಮಾಡಬೇಡ್ರಿ. ಮೊನ್ನೆ ಇಬ್ಬರು ತ್ರಿಪುರಾಂತಲ್ಲಿ ಇಬ್ಬರು ಮಾಡ್ಯಾರ. ನಿನ್ನೆ ಅವ್ರಿಬ್ಬರು ತೊಗೊಂಡು ಬರೋಬ್ಬರಿ ಒಳಗಾರು ಮಾಡಿದೆವು. ಆ ಟೈಪ್ ಮಾಡ್ಲಾರ್ದಂಗೆ ಮತ್ತೆ ಹೆಚ್ಚಿಗೆ ಬೇರೆ ಮಾಡ್ತೀವಿ. ಹೇಳ್ತೀವಿ ರೌಡಿಸಮ್ ಬಸವ ಕಲ್ಯಾಣದಲ್ಲಿ ಸಹಿಸುವುದಿಲ್ಲ. ಯಾವ ರೌಡಿ ಇರ್ತಾನ ಆ ಮಗನಿಗೆ ಏನು ಬುದ್ಧಿ ಕೊಡ್ಬೇಕು ಅದು ಬರೋಬ್ಬರಿ ಬುದ್ಧಿ ತೋರಿಸ್ತೇವೆ. ದಯವಿಟ್ಟು ಆ ರೀತಿಯ ಇಲ್ಲ ತಲ್ಲದ ಕೆಲಸಗಳನ್ನು ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ತಾ, ಯಾವ ಅವ್ರು ಕುಡಿ ರೌಡಿ ಇದ್ದಂದ್ರೆ ಅವ್ನು ಹೇಳ್ರಿ. ಇನ್ಮೇಲೆ ಗಾಡಿ ತೋರಿಸ್ತೇವೆ ಹೇಳ್ತೀನಿ. ಅವ್ರಿಬ್ಬರು ಬರೋಬ್ಬರಿ ಮಾಡಿದ್ದೀರಿ, ಇನ್ನು ನಿಮ್ಮನ್ನು ಮಾಡಿ ತೋರಿಸ್ತೋದಿ. ದಯವಿಟ್ಟು ಆ ಥರ ಮಾಡಬೇಡ್ರಿ ಅಂತಕೊಂಡು ಹೇಳ್ತಾ, ಪೊಲೀಸ್ ಇಲಾಖೆ ಆಗಲಿ, ತಾಲೂಕು ಆಡಳಿತ ಆಗಲಿ, ಮುನ್ಸಿಪಾಲ್ಟಿ ಆಗಲಿ, ನಿಮ್ಗೆ ಯಾವ ಸರ್ಕಾರ ಬೇಕು ಖಂಡಿತ ಮಾಡ್ತೇವೆ. ಅದು ಅಷ್ಟು ಸೇರಿಕೊಂಡು ಹಾರ್ಮೋನಿ. ನಮ್ಮ ದೇಶ ಅತಿ ವಿಶಿಷ್ಟವಾದ ದೇಶ. ಎಲ್ಲ ಇಡೀ ಜಗತ್ತಿನಲ್ಲಿ ಇರಲಾರ್ದಂಥ ಧರ್ಮಗಳು, ಜಾತಿಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಬರೀ 1 ಅಥವಾ 2 ಜಾತಿ ಇದಾವೆ, 1 ಅಥವಾ 2 ಜಾತಿ. ನಮ್ಮ ದೇಶ ಒಂದೇ. ಜಾತಿಗಳು ಎನ್ಸಾಕಿರ್ಬೇಕಿಲ್ಲ, ಅಷ್ಟು ಜಾತಿ ನಾವು. ಅದು ಅಷ್ಟು ಸೇರಿ ಭಾಳ ಪ್ರೀತಿಯಿಂದ, ಅನ್ಯೋನ್ಯವಾಗಿ ಪ್ರೀತಿಯಿಂದ ಅನ್ನ ಸಹೋದರರು ಅಕ್ಕ ತಂಗಿಯರಂಗ ಇದ್ದೇವೆ. ಅದಕ್ಕೆ ಯಾಕೆ ಕಾರಣ ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ. ಅತಿ ಹೆಮ್ಮೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ಹಾಕಿದಂಥ ಸಂಸ್ಕೃತಿ ನಾವೆಲ್ಲರೂ ಭಾಳ ಪ್ರೀತಿಯಿಂದ ಇರ್ಬೇಕಂತ ಮಾಡ್ತೀವಿ. ಅದರಿಂದ ನಾವೆಲ್ಲ ಪ್ರೀತಿ ಇರೋದು. ಅದರಿಂದ ಹೀಗಾಗಿ ನಮ್ಮ ಪೊಲೀಸರಿಗೂ ಜಾಸ್ತಿ ಕೆಲಸ ಇಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ತಾವು ಪಾಲನೆ ಮಾಡಬೇಕು ಅಂತಿಕೊಂಡು ಹೇಳ್ತಾ, ಏನು ಕಂಡೀಷನ್ಸ್ ಕೊಟ್ಟಿದ್ದೇವೆ ಆ ಕಂಡೀಷನ್ಸ್ ಪ್ರಕಾರ ತಾವು ಮಾಡಿ ತೋರಿಸ್ಬೇಕು ಅಂತಿಕೊಂಡು ಕೇಳ್ತಾ, ಅದ್ರ ಜೊತೆಗೆ ನಾನು ಮುಸ್ಲಿಂ ಬಾಂಧವರಿಗೆ ಅತಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಇದು ಫಸ್ಟ್ ಟೈಮ್ ಕಿಲ್ಲಾದಿಂದ ಬರ್ತಾ ಇದ್ದಾರೆ. ದಯವಿಟ್ಟು ತಮ್ಮೆಲ್ಲ ಸಹೋದರ ಸಹೋದರರಿಗೆ ನಾವು ತಿಳಿಸ್ಕೊಂಡು ಎಲ್ಲರೂ ಶಾಂತ ರೀತಿಯಿಂದ ಎಲ್ಲರಿಗೂ ಅವಕಾಶ ಕೊಡ್ರಿ ಅಂತಿಕೊಂಡು ಮನವಿಯನ್ನು ಮಾಡ್ಕೊತಾ, ತಾವೆಲ್ಲರೂ ಸೇರಿಕೊಂಡು ಒಟ್ಟು ಸೇರಿಕೊಂಡು ರಾಮನವಮಿಯನ್ನು ಶಾಂತ ರೀತಿಯಿಂದ ಮಾಡಬೇಕು ಅಂತಿಕೊಂಡು ಕೇಳ್ತೀನಿ. ರಾಮನ ನವಮಿಯನ್ನು ಯಾವುದೇ ಜಾತಿಗೆ, ಧರ್ಮಕ್ಕೆ ಒಂದು ಚುಕ್ಕೆ ಬರದ ಹಾಗೆ ತಾವು ಮುಗಿಸ್ಬೇಕು ಅಂತಿಕೊಂಡು ಹೇಳಿ ಈ ಮೂಲಕ ತಮಗೆಲ್ಲರಿಗೂ ಕೇಳಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸೌಹಾರ್ದಯುತ ಸಭೆ, ಇದು ಶಾಂತಿ ಸಭೆ ಅಂತನಲ್ಲ, ಮೊದಲಿಂದ ಹೇಳ್ತಾ ಇದ್ದೇನೆ. ಈ ಒಂದು ಸೌಹಾರ್ದ ಸಭೆಗೆ ಆಗಮಿಸಿರುವಂತಹ ಬಸವ ಕಲ್ಯಾಣ ನಗರದ ಎಲ್ಲ ಗೌರವಾನ್ವಿತ ಕೂತ್ಕೊಂಡಿದ್ದಾರೆ. ಈ ಒಂದು ಇಲಾಖೆಯ ನನಗೆ ಅತಿ ಆತ್ಮೀಯರು ಹಾಗೂ ಬಸವ ಕಲ್ಯಾಣ ಹಾಗೂ ಹುಮ್ನಾಬಾದ್ ಎಲ್ಲ ಕೆಲಸ ಮಾಡಿದ್ದಾರೆ ಸಾಹೇಬರು. ಈ ಸದ್ಯ ಹುಮ್ನಾಬಾದ್ DYSP ಸಾಹೇಬರಾಗಿರ್ತಕ್ಕಂಥ JH ನ್ಯಾಮಗೌಡ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಬಸವ ಕಲ್ಯಾಣ ತಾಲೂಕಿನ ಗೌರವಾನ್ವಿತ ಎಲ್ಲ ಅಧಿಕಾರಿಗಳಿರ್ತವೆ. ಆತ್ಮೀಯ ಅಂಬರೀಶ್ ಅವರೇ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಮತ್ತು ಗೌರವಾನ್ವಿತ ಬಸವ ಕಲ್ಯಾಣದ ನನ್ನ ಬಂಧುಗಳೇ, ಈ ಒಂದು ಶೋಭಾಯಾತ್ರೆ ಸುಮಾರು ನಾನು 4 ರಿಂದ 5 ವರ್ಷದಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ತಮ್ಮ ಜೊತೆ ನಾವು ಭಾಗಿಯಾಗ್ತಾ ಇದ್ದೇವೆ. ಈ ವರ್ಷ ಇದಕ್ಕೊಂದು ವಿಶೇಷವಾಗಿ ಶೋಭಾಯಾತ್ರೆಯನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ತಮಗೆ ಇದರ ಸಮಯವನ್ನು ಸಹ ತಿಳಿಸಲಾಗಿದೆ. ಸಾಯಂಕಾಲ 4 ಗಂಟೆಯಿಂದ 6 ಗಂಟೆಯವರೆಗೆ ಅತಿ ಪ್ರೀತಿ, ವಿಶ್ವಾಸ, ಸ್ನೇಹಮಯವಾಗಿ, ಸೌಹಾರ್ದಯುತವಾಗಿ, ಶಾಂತ ರೀತಿಯಿಂದ ಎಲ್ಲರೂ ಕೇಳುವ ಹಾಗೆ, ಎಲ್ಲರೂ ನೋಡುವ ಹಾಗೆ ಪ್ರೀತಿಯಿಂದ ಬಂದು ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಅಂತಕೊಂಡು ತಮ್ಮಿಂದ ಏನು ಆಶ್ವಾಸನೆ ಸಿಕ್ಕಿದೆ, ಇದನ್ನು ಪೊಲೀಸ್ ಇಲಾಖೆ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. प्यारे भाइयों, इस बसव कल्याण की धरती आप सब ने बताया है और मुझे भी पता है, कम से
सम 4-5 साल से मैं यहाँ पे काम कर रहा हूँ। इधर जो है अमन और प्रीति विश्वास का जो है ये एरिया है। यहाँ पे कुछ भी होने नहीं देंगे। जो भी हम फेस्टिवल में बात करते हैं उसको हम आपको दोबारा बोलना चाहते हैं। बात ऐसी रही, आपका भी हमें सपोर्ट चाहिए। जब 4 बजे शुरू करते हैं तो 6 बजे उसको एंड भी करना चाहिए, कोशिश भी करें। उसके साथ साथ शायद जब गणेशा फेस्टिवल हो, जब होली हो, जब दूसरे ईद मिलादुन नबी हो, मुहर्रम हो और दूसरे जो फेस्टिवल हो, आप सबके नज़र में थोड़ा बहुत कहाँ तो क्या तो थोड़ा बहुत आप समझते रहते हैं। तो उसके लिए हम अश्योरेंस देना चाहते हैं, उसको हम कुछ भी होने नहीं देंगे। आप पहले ये समझ लीजिए। आज दिन जेठ नामगोड़ा साहब है, हमारे एसपी साहब है, तालुका एडमिनिस्ट्रेशन है, परमिशन दिया गया। आगे कैसा? ऐसा नहीं है। आगे आप तो रहने वाले हैं। हमारे जैसे तो ऑफिसर्स 1000 बार आते हैं जाते हैं, लेकिन दुनिया भर रहेंगे आप सब मिलकर। बसवा कल्याण के आम जनता जब तक आप रहते हैं तो ऑफिसर रहते हैं, बस उतना ही। आपका सपोर्ट होने से ही सब कुछ होता है। यहाँ पे सिर्फ वो म्युनिसिपालिटी बनकर साहब से हुआ, नहीं तो पुलिस डिपार्टमेंट में डीएसपी साहब अमरीश हमारे से हुआ, तहसीलदार साहब से हुआ, नहीं अध्यक्ष साहब है, अध्यक्ष साहब नहीं, ऐसा नहीं है। आप सब मिल के जो है इसको निभाना है, इसको मेंटेन करना है। आप सब ने ऑलरेडी बता दिए। तो इसीलिए मैं दोबारा बोलना चाहता हूँ, 4 बजे से 6 बजे तक मैक्सिमम कोशिश करिए। मतलब हमारे को रिस्ट्रिक्शन आपको नहीं दे रहे हैं। उस टाइम में बहुत सारे पब्लिक देखने के लिए मौका, बहुत सारे औरतें, बहुत सारे पब्लिक, बहुत सारे डेवोटीज देखने के लिए मौका, उसको एक हर्ष उल्लास के साथ जो है उसको त्योहार मनाए तो उसका भी एक अच्छा मजमा भी होता है। पॉइंट नंबर 1, मैं ज़्यादा टाइम नहीं लेता। पॉइंट नंबर 2 मैं प्रैक्टिकली बताता हूँ। जहाँ तक ये बसवा कल्याण में एक गौतिक एरिया का जो है मसला आता है, जब देखिए काली गली का, जब देखिए हेड़वर गली का, जब देखिए झोपड़ी पट्टी एरिया वालों का, मतलब ಹೋಗ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಸರ್.